ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುನಿರತ್ನ ವಿರುದ್ಧದ ಕೇಸ್ಗಳನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ನೀಡಿದೆ. ಒಟ್ಟು 3 ಪ್ರಕರಣಗಳನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಿ ತನಿಖೆಗೆ ಆದೇಶಿಸಿದೆ. ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರಾಗಿ ಬಿಕೆ ಸಿಂಗ್ ನೇಮಿಸಿದೆ. ಸಮಿತಿಯ ಸದಸ್ಯರಾಗಿ ಲಾಭುರಾಮ್, ಸೌಮ್ಯಲತಾ, ಸಿಎ ಸೈಮನ್ ರನ್ನ ನೇಮಕ ಮಾಡಲಾಗಿದೆ. ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ, ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ಇದಕ್ಕೆ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದರು. ಇಲ್ಲಿ ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ, ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಆಗ್ತವೆ, ಇಲಾಖೆ ಇದೆ, ಯು ಲುಕ್ ಇನ್ ಟು ಇಟ್, ಡೆಫಿನೆಟ್ಲಿ ವಿಲ್ ಆಕ್ಟ್ ಅಪಾನ್ ಟು ಇಟ್. ಸೊ ಸರ್ಕಾರ ಆಕ್ಟ್ ಮಾಡಿದ ತಾನೇ ಕೆಲವೆಲ್ಲ ಅರೆಸ್ಟ್ ಆಗ್ತಾ ಇರೋದು. ಇಲ್ಲಿ ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ. ಮುನಿರತ್ನ ಪ್ರಕರಣ ಸಂಬಂಧ ದಲಿತ ಮತ್ತು ಒಕ್ಕಲಿಗ ಶಾಸಕರು ರಾಜ್ಯಪಾಲರ ಭೇಟಿ ಮಾಡುವ ವಿಚಾರಕ್ಕೆ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಶಹಾಪುರದಲ್ಲಿ ಮಾತನಾಡಿರುವಂತಹ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಹತ್ರನೇ ಇಲಾಖೆ ಇದೆ, ತನಿಖೆ ಮಾಡಿಸಿ, ತಪ್ಪಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಅದು ಬಿಟ್ಟು ರಾಜಕೀಯ ಹೇಳಿಕೆ ಕೊಡೋದು ಬಿಟ್ಟು ಬಿಡಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು. ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವ್ರದ್ದಿದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ. ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತಾರೆ? ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ಥರ ತಂದಿಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪು ಮಾಡಿದ್ರು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿರುದ್ಧ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಜಕನೂರ ಸಿದ್ದಸಿರಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹಾಗೂ ಈಶ್ವರಪ್ಪ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿರುವಂತಹ ಯತ್ನಾಳ್, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕೆ ಸಿಎಂ ಆಗ್ತಾರೆ ಅಂತಂದ್ರೆ ಈಶ್ವರಪ್ಪ ಬಿಟ್ರೆ ಮತ್ಯಾರೂ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿರಬಹುದು, ಆದರೆ ನಾವೇನು ಅವರನ್ನ ಬಿಟ್ಟು ಕೊಡುವಂತಹ ಮಕ್ಕಳಲ್ಲ. ಈಶ್ವರಪ್ಪನವರನ್ನ ಮುಖ್ಯಮಂತ್ರಿ ಮಾಡೋವರೆಗೂ ನಾವು ಬಿಡೋದಿಲ್ಲ ಅಂತ ಈಶ್ವರಪ್ಪ ಪರ ಮಾತನಾಡಿದ್ದಾರೆ. ನಮ್ಮ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಇಲ್ಲ. ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋದನ್ನ ನಾವು ಬಿಡುದಿಲ್ಲ. ಶಾಸಕ ಮುನಿರತ್ನ ಪ್ರಕರಣದ ಬಗ್ಗೆ ಸಚಿವ ಕೃಷ್ಣ ಭೈರೇಗೌಡ ನೀಡಿದ ಹೇಳಿಕೆಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಯಾದಗಿರಿಯಲ್ಲಿ ವಾಗ್ದಾಳಿ ನಡೆಸಿರುವಂತಹ ಮಾಜಿ ಸಂಸದ, ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಗೌಡರ ಕೋಟಾದಲ್ಲಿ ಸಿಎಂ ಮಾಡ್ತಾರೆ ಅಂತ ಹಗಲುಗನಸು ಕಾಣ್ತಾ ಇದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಕೊಟ್ಟ ಕೆಲಸವನ್ನ ಮೊದಲು ಸರಿಯಾಗಿ ಮಾಡಿ ಆಮೇಲೆ ರಾಜಕೀಯ ಹೇಳಿಕೆ ಕೊಡೋಕೆ ಬೇರೆ ವೇದಿಕೆ ಇದೆ ಅಂತ ಹೇಳಿ ಮಾತಿನಲ್ಲೇ ತಿಳಿದಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಹಳ ವೀರಾವೇಶದಿಂದ ಮಾತಾಡ್ತೀರಿ. ಏನೋ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಗೌಡ್ರ ಕೋಟದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ ಏನೋ ಕನಸು ಕಾಡ್ತಿದ್ದೀರಿ ಅನ್ಸುತ್ತೆ. ದಯವಿಟ್ಟು ನಿಮಗೆ ಹಿಂದೆ ಕೃಷಿ ಖಾತೆ ಕೊಟ್ಟಿದ್ರು, ಅಲ್ಲೂ ಏನೋ ಮಾಡಲಿ. ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಿಸಿ ಯಾದಗಿರಿಯಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆ ಹೊಡೆಯುವ ಕೆಲಸ ಜಗನ್ ಮೋಹನ್ ರೆಡ್ಡಿ ಮಾಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಹೆಸರು ಮುಂದೆ ಮಾತ್ರ ರೆಡ್ಡಿ ಇದೆ, ಆದರೆ ಅವರಪ್ಪ ಕ್ರಿಶ್ಚಿಯನ್. ರೆಡ್ಡಿ ಅನ್ನೋ ಹೆಸರನ್ನ ಇಟ್ಕೊಂಡು ಹಿಂದೂಗಳಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಕಿಡಿಕಾರಿದ್ದಾರೆ. ಹಿಂದೂಗಳು ಎಚ್ಚೆತ್ತು ಜಾಗೃತಿ ಮೂಡಿಸುವಲ್ಲಿ ಅಂದ್ರೆ ಈ ದೇಶ ಕಳೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ, ಆದ್ರೆ ಒಬ್ಬ ಕ್ರಿಶ್ಚಿಯನ್. ತಿರುಪತಿ ತಿರುಮಲದ ಲಡ್ಡು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದ್ದೊಂದು ಪರಿಮಳದ್ದೇ ಬೇರೆ ತರ ಒಂದು ಅದು. ಆ ಒಂದು ಲಡ್ಡೂನು ಕೂಡ ಅಪವಿತ್ರವಾಗಿ ಮಾಡುವಂತ ಕೆಲಸ ಮಾಡಿದೆ. ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ, ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ, ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆನ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತಃವಾಗಿ ಹೇಳಿದ್ದಾರೆ.
ಆ TTD ಟ್ರಸ್ಟ್ ಅನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸ್ ಅನ್ನ ಬಂದು ಕೂರಿಸಿದ್ದು, ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು. ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ. ಆತನ ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆ ಕೊಡಿಸೋ ಒಂದು ಶಿಕ್ಷಣಕ್ಕೆ ಗುರಿಪಡಿಸಿ. ತಿರುಪತಿ ಲಡ್ಡು ತಯಾರಿಕೆಗೆ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ವಿಚಾರ ಸಂಬಂಧ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷ KY ನಂಜೇಗೌಡ ಪ್ರತಿಕ್ರಿಯಿಸಿದ್ದಾರೆ. KMFನಿಂದ ತುಪ್ಪ ರವಾನೆ ನಿಂತಾಗ ಲಡ್ಡು ಪ್ರಸಾದ ರುಚಿ ಇಳಿಕೆಯಾಗಿತ್ತು. ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಎಣ್ಣೆ ಬಳಕೆಯಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂದರು. ಈಗಾಗಲೇ KMFನಿಂದ ನಂದಿನಿ ತುಪ್ಪ ರವಾನೆ ಆರಂಭವಾಗಿದೆ. ನಂದಿನಿ ತುಪ್ಪ ರವಾನೆಯಾಗುವ ಸಮಯದಲ್ಲಿ ಇಂತಹ ಆರೋಪ ಕೇಳಿಬಂದಿಲ್ಲ ಅಂತ ಹೇಳಿದರು. ನಮ್ಮ KMF ಇಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾ ಇದ್ದೀವಿ ಮೊದಲು. ಅದನ್ನು ನಿಲ್ಲಿಸಿದ ಮೇಲೆ ಇದೆಲ್ಲ ಇಶ್ಯೂಸ್ ಬಂದಿದೆ. ಅದನ್ನು ನಾವು ಈ ಇಶ್ಯೂನಲ್ಲಿ ನಾವು ನಂದಿನಿ ತುಪ್ಪ ಏನಿತ್ತು ಅದು ಕೊಡ್ತಾ ಇರಲಿಲ್ಲ. ನಾವು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಂದಿನಿ ತುಪ್ಪ. ಮತ್ತು ಈಗಾಗಲೇ ನಂದಿನಿ ತುಪ್ಪ ಕೊಟ್ಟಾದ ಮೇಲೆ ಆ ಲಾಡು ತುಂಬ ಒಳ್ಳೆ ಟೇಸ್ಟ್ ಇದೆ ನಂದಿನಿ ತುಪ್ಪ ಬಂದ ಮೇಲೆ ಅಂತೇಳಿ ಈಗಾಗಲೇ ಟಾಕ್ ಜನಗಳ ಅಭಿಪ್ರಾಯ ಶುರುವಾಗಿದೆ. ಆದರೆ ಹಿಂದೆ ಆ ಲಾಡು ಟೇಸ್ಟ್ ಇರಲಿಲ್ಲ. ಹಾವೇರಿಯಲ್ಲಿ ನಡೆದ ಬೂತ್ ಸಮಿತಿ ಸದಸ್ಯರ ಸಮಾವೇಶದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕೆಲವೊಬ್ಬರು ಕಾಂಗ್ರೆಸ್ನಲ್ಲಿ ಇದ್ದು ರಾತ್ರಿ ಬಿಜೆಪಿ ಮಾಡ್ತಾರಂತೆ ಅಂತ ಕೂಡ ಹೇಳಿದ್ದಾರೆ. ರಾತ್ರಿ ಒಂದು ಪಾರ್ಟಿ ಹಗಲು ಒಂದು ಪಾರ್ಟಿ ಮಾಡಬಾರ್ದು ಅಂತ ಕಾರ್ಯಕರ್ತರು ಯಾರೂ ಪಕ್ಷದಲ್ಲಿ ಇರಬೇಡಿ ಅಂತ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ BJP ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ. ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ. ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು. ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತು ಒಂದು ಪಾರ್ಟಿ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷ ರಾಮನ ಮೇಲೇನೂ ನಂಬಿಕೆ ಇದೆ, ರಹೀಮನ ಮೇಲೇನೂ ನಂಬಿಕೆ ಇದೆ. ಆದರೆ ಸಮಯ ಬಂದಾಗ ರಾಮನ್ ಹಿಡಿದು ಸಮಯ ಬಂದಾಗ ರಹೀಮನ್ ಹಿಡಿತಕ್ಕಂಥ ಕೆಲಸ ಮಾಡೋದಿಲ್ಲ. ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ. ರಾಮನಗರದ ಚನ್ನಪಟ್ಟಣದಲ್ಲಿ ಲಾಟರಿ ಎತ್ತುವ ಮೂಲಕ ನಿವೇಶನ ಫಲಾನುಭವಿಗಳ ಆಯ್ಕೆಯನ್ನ DK ಶಿವಕುಮಾರ್ ಹಾಗೂ ವಸತಿ ಸಚಿವ ಜಮೀರ್ ಅಹ್ಮದ್ ಮಾಡಿದ್ದಾರೆ. ಸದ್ಯ 675 ಜನಕ್ಕೆ ಸೈಟ್ ಹಂಚಿಕೆ ಮಾಡಿದ್ದು, ಮುಂದೆ ಜಮೀನು ಖರೀದಿ ಮಾಡಿ ಉಳಿದ ಜನರಿಗೆ ಸೈಟ್ ಹಂಚುವ ಭರವಸೆಯನ್ನ DK ಶಿವಕುಮಾರ್ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಇಂದು ಬಾಗಿನ ಅರ್ಪಣೆ ನಡೆಯಲಿದೆ. ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಈ ಹಿನ್ನೆಲೆ ಭರದ ಸಿದ್ಧತೆ ನಡೆದಿದ್ದು, ಅಂತಿಮ ಹಂತದ ಸಿದ್ಧತೆಯನ್ನ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇಲ್ಲಾಂದ್ರೆ ಇಲ್ಲಿಂದ ನಾವು ಒಂದು ಬಸ್ ಮಾಡಿಕೊಟ್ಟು ಅಲ್ಲಿ ಯಾದಗಿರಿಯ ಶಹಾಪುರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಬೇದಾರ್ ಆಸ್ಪತ್ರೆಯಿಂದ ಆರಂಭ